ఏయ్ మగం కొరుకుతుంది అది. మా పెద్దోడు ఏంటి చేసింది. వాళ్ళ అమ్మాయి అవును వంట పిల్ల పిల్ల పెట్టి తల్లి తల్లి పెట్టి పిల్లకి లేక మనకి బాగా రాస్తున్నాను. ఇదే అది కొత్తది. మేము ఈ రోడ్లో గాడి ఉన్నాడు. నేను ఎప్పుడు వెళ్ళి మన వెళ్ళి ఒకసారి అబ్బాయి ఇంటికి పెట్టి అప్పుడు తలకా చూపించినాడు. ಈಗಲೇ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ವಿ ಫ್ರೆಂಡ್ಸ್. ಕಾಲು ತೊಳ್ಕೊತಿದ್ದೀವಿ ನೋಡಿ. ಕಲ್ಪ್ತಾರೆ ಅಡ್ చెప్పి ಸಾಲಮ್ಮ ಅಂತ గోతులు చెప్తారా మీరు? ನಾನು ನಮ್ಮಣ್ಣ ಅರಿಶಿನ ಕುಂಕುಮ ಮೆಟ್ಲಿಗೆ ಹಚ್ಚಿ ಕೈ ಹಿಂಗಾಗಿರೋದು. ಹಲೋ ಫ್ರೆಂಡ್ಸ್, ಫುಲ್ಲು ನೈಟ್ ಆಗಿದೆ. ಫುಲ್ಲು ಇಲ್ಲಿ ದೇವಸ್ಥಾನದಲ್ಲಿ ಚಳಿ ಅಂದರೆ ಚಳಿ. ಟೆಂಪಲಲ್ಲಿ ಒಂದು ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲರೂ ದೊಡ್ಡವರು. ಅದಕ್ಕೆ ಫುಲ್ಲು ಬೆಡ್ಶೀಟ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಾನು ನಮ್ಮ ತಮ್ಮ ದೇವಸ್ಥಾನದ ಕಡೆ ಹೋಗ್ತಾಯಿದ್ದೀವಿ ನಡ್ಕೊಂಡು ರೋಡಿಂದ. ನಮ್ಮ ಹಿಂದೆ ಇದೆ ಟೆಂಪಲ್ ಹತ್ತಾಯಿದ್ದೀವಿ. ಅಲ್ಲಿ ದೇವಸ್ಥಾನದಲ್ಲಿ ಜಾಗ ಇದೆ ಎಲ್ಲಿ ಹೋಗೋತ್ತಿಲ್ಲ, ಹೋಗ್ತಾಯಿದ್ದೀವಿ. ಟೈಮ್ 10:15 ಇಲ್ಲಿ ಯಾರೂ ಒಬ್ಬರು ಮನುಷ್ಯರೇ ತಿರುಗ್ತಿಲ್ಲ. ಇಲ್ಲಿ ನೋಡಿದ್ರೆ ಇಲ್ಲಿ ನೋಡಿ ಹೆಂಗಲ್ಲಾಡ್ತಿದೆ ಗಾಳಿಗೆ, ಭಯಂಕರ. ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಮಲ್ಗಕ್ಕೆ ಜಾಗ ಇದೆಯಾ ಇಲ್ವ ಅಂತ ಗೊತ್ತಿಲ್ಲ. ಇವತ್ತು ಫುಲ್ಲು ಜನ ಬೇರೆ ಇರ್ತಾರೆ ಇಲ್ಲಿ. ಓಹ್, ಫುಲ್ಲು ಮಲ್ಕೊಂಬಿಟ್ಟವ್ರು ಇಲ್ಲಿ ಜನ. ಈ ದೇವಸ್ಥಾನದಲ್ಲಿ ಎಲ್ಲರೂ ಇಲ್ಲಿ ದೇವಸ್ಥಾನದಲ್ಲಿ ನಿದ್ದೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಎಷ್ಟೊಂದು ಜನ ಮಲ್ಗಕ್ಕೆ ಬರ್ತಾರೆ ನೋಡಿ. ಇಲ್ಲಿ ನೋಡಿ ಎಷ್ಟು ಜನ ಮಲ್ಗವ್ರು. ಇಲ್ಲ ಇಲ್ಲಿ ನೋಡಿ ಇವರು
ಇವು ಇಲ್ಲಿ ಯಾರೋ ಗೋರ್ಕೆ ಹೊಡಿತವ್ರೆ. ಇಲ್ಲಿ ನೋಡಿ, ಚಳಿ ಬೇರೆ ಜಾಸ್ತಿ ಇದೆ. ನಾವು ಮಲ್ಗೋಕ್ಕೆ ಯಾವುದಾದ್ರೂ ಒಳ್ಳೆ ಜಾಗ ಹುಡುಕ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಫುಲ್ಲು ಸೀಟ್ ಮೇಲೆಲ್ಲ ಕೋತಿಗಳು. ಇಲ್ಲಿ ನೋಡಿ, ಸ್ವಾಮಿಗಳೆಲ್ಲ ದರ್ಶನಕ್ಕೆ ಬಂದವ್ರೆ. ಜಾಗನೇ ಇಲ್ವಲ್ಲ ಇಲ್ಲಿ. ನಮಗೆ ಜಾಗ ಸಿಕ್ಕಿದೆ ಮಲ್ಗೋಕ್ಕೆ. ಎಲ್ಲರೂ ಮಲ್ಕೊಂಡವ್ರೆ. ತೋರಿಸ್ತೀನಿ ರೀಸೆಂಟ್. ನಮ್ಗೆ ಯಾವುದು ಭಯ ಇಲ್ಲ, ಯಾಕಂದರೆ ನಮ್ಮ ಪಕ್ಕದಲ್ಲಿ ಒಬ್ಬರಿದ್ದಾರೆ. ತೋರಿಸ್ತೀನಿ ನೋಡಿ, ನರಸಿಂಹಸ್ವಾಮಿ ಇದ್ದಾರೆ ಅಲ್ಲಿ. ಗಾಯ್ಸ್, ದೇವಸ್ಥಾನದಿಂದ ನೈಟು ಆಚೆಗೆ ಬಂದಿದ್ದೀವಿ. ನೈಟ್ ವ್ಯೂ ಹೆಂಗಿರುತ್ತೆ ಅಂತ ನೋಡೋಕ್ಕೆ ತೋರಿಸ್ತೀನಿ ರೀ. ಇದು ದೇವಸ್ಥಾನದ ಎಂಟ್ರೆನ್ಸು. ಇದು ದೇವಸ್ಥಾನ ನಾವು ಆಗಲೇ ಎಂಟ್ರಿ ಆಗಿದ್ದು ಮೆಟ್ಲಿದು. ನೀವು ಕ್ಲೀನಾಗಿ ಕೇಳಿಸ್ಕೊಂಡ್ರೆ ಅಲ್ಲಿ ನದಿ ನೀರು ಹರಿತಿರೋ ಸೌಂಡ್ ಬರ್ತಿರುತ್ತೆ ನೋಡಿ, ಬರ್ತಿದೆ. ಮೇ ಬಿ ವಿಡಿಯೋದಲ್ಲಿ ಕೇಳಿಸುತ್ತೆ ಇಲ್ವೋ ಗೊತ್ತಿಲ್ಲ. ಅಲ್ಲಿ ನೋಡಿ, ಅಲ್ಲಿ ದೇವರು ಸ್ತಂಭ ಇದೆ, ಇಲ್ಲಿ ವಿಗ್ರಹ. ನಾಳೆ ಬೆಳಿಗ್ಗೆ ಎಲ್ಲ ತೋರಿಸ್ತೀನಿ. ಈಗ ಕತ್ಲಲ್ಲಿ ಏನು ಕಾಣಿಸ್ತಿಲ್ಲ. ಒಳಗೆ ಹೋಗ್ತಿದ್ದೀನಿ, ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಜನರೆಲ್ಲ ಮಲ್ಕೊಂಡಿರ್ತಾರೆ. ಈಗ ಈ ದೇವಸ್ಥಾನದಲ್ಲಿ 4 ಎಂಟ್ರೆನ್ಸ್ ಇರುತ್ತೆ. ಇಲ್ಲಿ ನೋಡಿ, ಆಗಲೇ ನಾವು ಅಲ್ಲಿ ಬಂದ್ವಲ್ಲ, ಅದೊಂದು ಎಂಟ್ರೆನ್ಸು, ಇದೊಂದು ಎಂಟ್ರೆನ್ಸು, ಇಲ್ಲಿ ಇದೊಂದು ಎಂಟ್ರೆನ್ಸು. ಸೊ ಫೈನಲ್ ಆಗಿ ಇದೊಂದು ಎಂಟ್ರೆನ್ಸು. 4 ದಿಕ್ಕಿಗೆ 4 ಎಂಟ್ರೆನ್ಸ್ ಇರುತ್ತೆ ಇಲ್ಲಿ ಟೆಂಪಲಲ್ಲಿ. ಈ ಎಂಟ್ರೆನ್ಸಿಂದ ಆಚೆ ಹೋಗ್ತಾ ಇದ್ದೀನಿ ನಾನು. ಈ ನಾಯಿಗಳು ನನ್ನ ನೋಡಿ ಎದುರ್ಕೋತಿದ್ದಾವೆ, ಇಲ್ಲ ನಾನು ಅದನ್ನು ನೋಡಿ ಎದುರ್ಕೋಬೇಕು ಗೊತ್ತಾಗ್ತಿಲ್ಲ. ಹೊಡೆದೋಡ್ರು. ನೈಟ್ ಟ್ರಿಪ್ಪು ಹೋಗ್ತಾಯಿದ್ದೀವಿ. ಹಿಂಗೆ ನಡ್ಕೊಂಡು ಎಂಟ್ರೆನ್ಸಿಗೆ ಬಂದಿದ್ದೀವಿ. ಇಲ್ಲಿ ಅಂಗಡಿಗಳೆಲ್ಲ ಫುಲ್ಲು ಎಲ್ಲ ಕ್ಲೋಸ್ ಮಾಡ್ಕೊಂಡು ಸೈಲೆಂಟಾಗಿದೆ ನೋಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ. ನೈಟು ದೇವಸ್ಥಾನದಲ್ಲಿ ಮಲಗಿದ್ವಲ್ಲ, ಫುಲ್ಲು ಮಳೆ ಅಂದರೆ ಮಳೆ. ಸೊ ಅದಕ್ಕೆ ಎದ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟಿವಿ ನಾವು. ರೂಮಲ್ಲೇ ಮಲ್ಕೊಂಡು ಎದ್ದು ಈಗಲೇ ಹಿಂಗೆ ಆಚೆ ಬಂದಿದ್ದೆ ವಾಕಿಂಗ್ ಮಾಡೋಣ ಅಂತ. ಸ್ವಲ್ಪ ಹಂಗೆ ಊರು ತೋರಿಸೋಣ, ದೇವಸ್ಥಾನ ಸುತ್ತಮುತ್ತ ಹೆಂಗೆ ಇರುತ್ತಂತ ಎಲ್ಲ ವಿಡಿಯೋ ಮಾಡೋಣ ಅಂತ ಬಂದೆ, ನಿಮಗೆಲ್ಲ ತೋರಿಸೋಣ ಅಂತ. ಇಲ್ಲಿ ನೋಡಿ, ಇದು ಎಂಟ್ರೆನ್ಸ್ ರೋಡು. ಎಂಟ್ರೆನ್ಸಿಂದ ನಡ್ಕೊಂಡು ಹೋಗ್ತಿದ್ದೀನಿ ದೇವಸ್ಥಾನಕ್ಕೆ. ತೋರಿಸ್ತೀನಿ ಬನ್ನಿ. ನೋಡಿ, ಇದು ನಾವು ದೇವಸ್ಥಾನಕ್ಕೆ ಹೋಗ್ತಿರೋ ಎಂಟ್ರೆನ್ಸ್ ಇದು. ಇಲ್ಲಿ ತೆಲುಗಲ್ಲಿ ಏನು ಬರೆದಿದ್ದಾರೆ ಅಂದರೆ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಂ ಪೆನ್ನಹೋಬಿಲಂ ಅಂತ ಬರೆದಿದ್ದಾರೆ. ಸೊ ಇದರೊಳಗೆ ಹೋದರೆ ನಮಗೆ ದೇವಸ್ಥಾನ ಇದೆ. ಬನ್ನಿ ಹೋಗೋಣ. ನೋಡಿ, ಹಿಂಗೆ ನಡ್ಕೊಂಬಂದರೆ ಮುಂದಕ್ಕೆ ನರಸಿಂಹಸ್ವಾಮಿ ಅವ್ರದ್ದು ಗೋಡೆಯಿಂದ ಆಚೆ ಬಂದಿರೋ ಒಂದು ವಿಗ್ರಹ ಕಾಣಿಸುತ್ತೆ, ದೊಡ್ಡದು. ಇಲ್ಲಿ ನೋಡಿ, ಇದು ಎಂಟ್ರೆನ್ಸು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಮೇಲಕ್ಕೆ. ಇಲ್ಲಿ ಕೋತಿಗಳು ಜಾಸ್ತಿ. ಮುಂದಕ್ಕೆ ಹೋಗಿದ್ದೀನಿ ಅಂದರೆ ಫೋನ್ ಕೂಡ ಕಿತ್ಕೊಂಡು ಹೋಗುತ್ತೆ ಅಂತ ಇಲ್ಲೇ ದೂರದಿಂದ ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ. ಆಮೇಲೆ ತೋರಿಸ್ತೀನಿ ಹತ್ತಿರದಿಂದ ನಿಮಗೆ.
We are going to falls. Full chili happening. ಇಲ್ಲಿ ನೋಡಿ ಫುಲ್ಲು ನೀರು. ಇನ್ನು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಆ ನೀರಲ್ಲೇ ಈಗ ನಾವೆಲ್ಲ ಸ್ನಾನ ಮಾಡಬೇಕು. ಈ ಚಳಿಯಲ್ಲಿ ಸ್ನಾನ ಮಾಡೋದಂದರೆ ತುಂಬ ಭಯಂಕರ. ಇಲ್ಲಿ ನೋಡಿ, ಇಲ್ಲಿ ಫೋಟೋಸ್ ಎಲ್ಲ ತಗೊಳ್ಳೋಕೆ ಹೋಗ್ತವೆ. ಫುಲ್ಲು ಕಾಡಿದು. ಇಲ್ಲಿ ಹೋಗ್ತಿರೋ ನದಿ ಹೆಸರು ಪೆನ್ನಾ, ಅಂದರೆ ಫುಲ್ ಹೆಸರು ಪೆನ್ನಾ ನದಿ. ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಿದೆ ನೀರು. ಎಷ್ಟು ಆಳ ಇದೆ ಒಳಗೆ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ, ಪಕ್ಷಿ ಮೇಲಕ್ಕೆ ಬಂದಿದೆ. ಮೀನೆಲ್ಲ ಇಟ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡಿದೆ ಅನ್ಸುತ್ತೆ. ವಾವ್, ವಾಟ್ ಎ ಶಾಟ್. ಇಲ್ಲಿ ನೋಡಿ, ಇದು ಬ್ಲ್ಯಾಕು, ಇದು ವೈಟ್. ಬ್ಲ್ಯಾಕು ವೈಟು. ಅಯ್ಯೋ, ಕೋತಿಗಳು ನೋಡಿ ಇಲ್ಲಿ. దానికి ఏం చెప్తాడు? ఏయ్, మగం కొరుకుతుంది అది. అబ్బా, నా ఇటు చూడు. ఓ అమ్మ, అన్నీ ఇడికి వస్తాండి అబ్బా. నో, అది మగం ఎగురుతుంది. హనుమాన్ టెంపుల్.
ಈಗ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಹೋಗಬೇಕು, ನೋಡೋಣ ಎಷ್ಟು ನನಗೆ ಈ ಫೋಟೋ ಇಷ್ಟ ಆಗಿದೆ, ತಗೋಬೇಕು ಅಂತೀವಿ. ಇಲ್ಲಿ ನೋಡಿ ಬ್ರಹ್ಮ ಫುಲ್ ಎಲ್ಲ ದೇವರು ಒಂದು ಫೋಟೋದಲ್ಲಿದ್ದಾರೆ. ಸೊ ನಂಗೆ ಇದು ಇಷ್ಟ ಆಗಿದೆ, ಇದು ತಗೋತೀವಿ. ಇದೆ ನೋಡಿ ನಾವು ತಗೊಂಡಿರೋ ರೂಮಲ್ಲಿ ದೇವಸ್ಥಾನದಲ್ಲಿ, ತೋರಿಸ್ತೀನಿ ಬನ್ನಿ. ನೋಡಿ ಫುಲ್ ಖಾಲಿ. ಫುಲ್ಲು ಖಾಲಿ, ಇಲ್ಲಿ ಏನಿಲ್ಲ, ಇಲ್ಲೂ ಖಾಲಿ. ಓ ಕರೆಂಟ್ ಹೋಯಿತು ಕರೆಕ್ಟಾಗಿ. ఇక్కడ బాహుబలి రేంజ్కి బిల్డప్ ఇస్తాండి. అదే మా ఆంజనేయ స్వామి